ಮೇಷ ರಾಶಿ ಫಲಗಳು 2026 ಸಾಮಾನ್ಯ ಫಲ 2026 ವರ್ಷ ಮೇಷ ರಾಶಿಯವರಿಗೆ ಶ್ರಮ, ಧೈರ್ಯ ಮತ್ತು ನಿರ್ಧಾರಗಳ ವರ್ಷವಾಗಿರುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಕೆಲವು ಸಂದರ್ಭಗಳಲ್ಲಿ ತಾಳ್ಮೆ ಅಗತ್ಯ. ಹಠ ಅಥವಾ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ವರ್ಷದ ಮಧ್ಯಭಾಗದಲ್ಲಿ ಜೀವನದಲ್ಲಿ ಸ್ಪಷ್ಟತೆ ಕಾಣಿಸಿಕೊಳ್ಳುತ್ತದೆ. ಉದ್ಯೋಗ ಮತ್ತು ವೃತ್ತಿ. ಈ ವರ್ಷ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರುತ್ತವೆ. ಆರಂಭದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತದೆ. ಸರ್ಕಾರಿ ಉದ್ಯೋಗಿಗಳಿಗೆ ಸ್ಥಾನ ಬದಲಾವಣೆ ಅಥವಾ ವರ್ಗಾವಣೆ ಸಾಧ್ಯತೆ ಇದೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಳ್ಳುವುದು ಅಗತ್ಯ. ವರ್ಷದ ಕೊನೆಯ ಭಾಗದಲ್ಲಿ ಪ್ರಗತಿ ಸ್ಪಷ್ಟವಾಗುತ್ತದೆ. ವ್ಯಾಪಾರ ಮತ್ತು ಉದ್ಯಮ. ವ್ಯಾಪಾರಿಗಳಿಗೆ 2026 ಮಧ್ಯಮ ಫಲ ನೀಡುವ ವರ್ಷ. ಹೊಸ ಹೂಡಿಕೆ ಮಾಡುವ ಮೊದಲು ಸೂಕ್ತ ಪರಿಶೀಲನೆ ಅಗತ್ಯ. ಪಾಲುದಾರಿಕೆ ವ್ಯವಹಾರದಲ್ಲಿ ಜಾಗ್ರತೆ ವಹಿಸಬೇಕು. ವರ್ಷದ ಎರಡನೇ ಅರ್ಧದಲ್ಲಿ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ. ಆತುರದ ನಿರ್ಧಾರಗಳಿಂದ ನಷ್ಟ ಸಂಭವಿಸಬಹುದು. ಹಣಕಾಸು ಸ್ಥಿತಿ. ಹಣಕಾಸಿನ ವಿಷಯದಲ್ಲಿ ಈ ವರ್ಷ ಏರಿಳಿತಗಳಿರುತ್ತವೆ. ಆದಾಯ ಬರುತ್ತಿದ್ದರೂ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಅನಾವಶ್ಯಕ ಖರ್ಚು ನಿಯಂತ್ರಿಸಿದರೆ ಉಳಿತಾಯ ಸಾಧ್ಯ. ಸಾಲ ನೀಡುವ ಅಥವಾ ಸಾಲ ತೆಗೆದುಕೊಳ್ಳುವ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ವರ್ಷದ ಕೊನೆಯ ಭಾಗದಲ್ಲಿ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ದಾಂಪತ್ಯ ಜೀವನ. ಕುಟುಂಬದಲ್ಲಿ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು, ಆದರೆ ನಿಮ್ಮ ಸಮಾಧಾನಕಾರಿ ಮಾತುಗಳಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ತಾಳ್ಮೆ ಅತ್ಯಂತ ಅಗತ್ಯ. ಮಾತಿನ ತೀಕ್ಷ್ಣತೆ ಕಡಿಮೆ ಮಾಡಿಕೊಂಡರೆ ಸಂಬಂಧಗಳು ಮತ್ತಷ್ಟು ಬಲವಾಗುತ್ತವೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆರೋಗ್ಯ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಬೇಕಾಗುತ್ತದೆ. ತಲೆನೋವು, ರಕ್ತದ ಒತ್ತಡ, ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿಯಮಿತ ವ್ಯಾಯಾಮ, ಯೋಗ ಮತ್ತು ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಬಹಳ ಉಪಯುಕ್ತ. ಮಾನಸಿಕ ಒತ್ತಡದಿಂದ ದೂರವಿರುವ ಪ್ರಯತ್ನ ಮಾಡಬೇಕು. ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು. ವಿದ್ಯಾರ್ಥಿಗಳಿಗೆ ಈ ವರ್ಷ ಶ್ರಮದ ವರ್ಷ. ಗಮನ ಚಂಚಲವಾಗುವ ಸಾಧ್ಯತೆ ಇರುವುದರಿಂದ ಏಕಾಗ್ರತೆ ಅಗತ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರು ನಿರಂತರ ಅಭ್ಯಾಸ ಮಾಡಿದರೆ ಯಶಸ್ಸು ಸಾಧ್ಯ. ಮೇಷ ರಾಶಿಗೆ ದೋಷ ಪರಿಹಾರ ಪೂಜೆಗಳು. ಮೇಷ ರಾಶಿಗೆ ಸಂಬಂಧಿಸಿದಂತೆ ಮಂಗಳ ದೋಷ, ಗ್ರಹ ದೋಷ ಅಥವಾ ಮಾನಸಿಕ ಅಶಾಂತಿ ಇದ್ದಲ್ಲಿ ಕೆಳಗಿನ ಪರಿಹಾರಗಳು ಸಹಾಯಕವಾಗುತ್ತವೆ. ಮಂಗಳ ದೋಷ ನಿವಾರಣೆ. ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸಾ ಪಠಣ ಮಾಡುವುದು. ಕೆಂಪು ಹೂಗಳಿಂದ ಹನುಮಂತನ ಪೂಜೆ ಮಾಡುವುದು. ಮಂಗಳವಾರ ಕೆಂಪು ಬಟ್ಟೆ ಅಥವಾ ಕೆಂಪು ಅಕ್ಕಿ ದಾನ ಮಾಡುವುದು. ಗ್ರಹ ಶಾಂತಿ ಪರಿಹಾರ. ನವಗ್ರಹ ದೇವಾಲಯದಲ್ಲಿ ನವಗ್ರಹ ಶಾಂತಿ ಪೂಜೆ ಮಾಡಿಸುವುದು. ಶನಿವಾರ ಅಥವಾ ಮಂಗಳವಾರ ನವಗ್ರಹ ಸ್ತೋತ್ರ ಪಠಣ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸುವುದು. ಮನಸ್ಸಿನ ಶಾಂತಿಗೆ ಪ್ರತಿದಿನ ಕನಿಷ್ಠ 11 ಬಾರಿ ಓಂ ನಮಃ ಶಿವಾಯ ಜಪ. ಸೋಮವಾರ ಶಿವಾಭಿಷೇಕ ಮಾಡಿಸುವುದು. ಧ್ಯಾನ ಮತ್ತು ಪ್ರಾಣಾಯಾಮ ಅಭ್ಯಾಸ. ಸಾಮಾನ್ಯ ದೋಷ ನಿವಾರಣೆ. ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ. ತಂದೆ ತಾಯಿಗಳಿಗೆ ಗೌರವ ಮತ್ತು ಸೇವೆ. ಸುಳ್ಳು, ಕೋಪ ಮತ್ತು ಅಹಂಕಾರದಿಂದ ದೂರವಿರುವುದು.